ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ದಿನಾಂಕ 17 ಮಾರ್ಚ್ 2026 ಇರುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವಾದ ಮಾರ್ಚ್ 17 ಕರ್ನಾಟಕ ಸರ್ಕಾರವು ಯಾವ ದಿನವಾಗಿ ಆಚರಿಸಲು ನಿರ್ಧರಿಸಿದೆ ಅಂತ ಕೇಳ್ಬೋದು ನಾವು. ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಪ್ಪ ಅಂತಂದರೆ ಜನ್ಮದಿನ, ಅವರ ಜನ್ಮದಿನವನ್ನು ಕರ್ನಾಟಕ ಸರ್ಕಾರ ಯಾವ ದಿನವಾಗಿ ಆಚರಿಸಲು ನಿರ್ಧರಿಸಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಸ್ಫೂರ್ತಿ ದಿನ. ಸ್ಫೂರ್ತಿ ದಿನ ಎಂದು ಆಚರಣೆ ಮಾಡಲು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಫೂರ್ತಿ ದಿನ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿತ್ತು. ಪುನೀತ್ ರಾಜ್ಕುಮಾರ್ ಅವರು 2021ನೇ ತಾರೀಕು ಅಕ್ಟೋಬರ್ 2021ರಲ್ಲಿ ಅವರು ಮರಣ ಹೊಂದುತ್ತಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮಾರ್ಚ್ 17ರಂದು, ಯಾಕಪ್ಪ ಅಂತಂದರೆ ಮಾರ್ಚ್ 17 ಅವರ ಹುಟ್ಟಿದ ದಿನಕ್ಕೆ ಇರುತ್ತೆ. ಮಾರ್ಚ್ 17ರಂದು ಈ ಒಂದು ಸ್ಮೃತಿ ದಿನ ಆಚರಣೆ ಮಾಡ್ಬೇಕಂತ ಘೋಷಣೆಯನ್ನು ಮಾಡ್ತಾರೆ ನೋಡ್ರಿ. ಪುನೀತ್ ರಾಜ್ಕುಮಾರ್ ಅವರು 1975 ಮಾರ್ಚ್ 17ರಂದು ಚೆನ್ನೈನಲ್ಲಿ ಜನನವನ್ನು ಪಡೆಯುತ್ತಾರೆ. ಮಾರ್ಚ್ 17 ತಾರೀಕು ಅವರು ಜನನವಾಗ್ತು ನೋಡ್ರಿ ಚೆನ್ನೈನಲ್ಲಿ. ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಳಕಳಿ, ನೇತ್ರದಾನ ಮತ್ತು ಶಕ್ತಿಧಾಮದ ಮೂಲಕ ಮಾಡಿದ ಸೇವೆಗಳನ್ನು ಗೌರವಿಸಲು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. 85,000ಕ್ಕೂ ಹೆಚ್ಚು ಜನರಿಗೆ ಇದು ಪ್ರೇರಣೆಯನ್ನು ನೀಡಿದೆ. ಅದಕ್ಕಾಗಿ ಪ್ರತಿ ವರ್ಷ ಸ್ಫೂರ್ತಿ ದಿನವನ್ನು ಆಚರಣೆ ಮಾಡ್ಬೇಕಂತ ಮಾಡುತ್ತಿದ್ದಾರೆ ನೋಡಿ. ಸ್ಫೂರ್ತಿ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮಾರ್ಚ್ 17 ತಾರೀಕು ಪ್ರತಿ ವರ್ಷ ಮಾಡುತ್ತಾರೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನಾಂಕವಾಗಿರುತ್ತೆ ನೋಡ್ರಿ. ಅವರ 50ನೇ ಜನ್ಮದಿನದ ಅಂಗವಾಗಿ ಇಂಡಿಯಾ ಪೋಸ್ಟ್ 5ನೇ ವಿಶೇಷ ಅಂಚೆ ಕಾರ್ಡ್ಗಳನ್ನು ಬಿಡುಗಡೆ ಕೂಡ ಮಾಡಿದೆ ನೋಡಿ. 2026ರಲ್ಲಿ ಅವರ ಒಂದು 50ನೇ ಜನ್ಮದಿನ ಆಗಿದೆ. ಮೈಸೂರು ದಸರಾ ಮತ್ತು ಲಾಲ್ಬಾಗ್ ಪುಷ್ಪದಳ ಪ್ರದರ್ಶನದಲ್ಲೂ ಕೂಡ ಅವರಿಗೆ ವಿಶೇಷ ಗೌರವವನ್ನು ಕೂಡ ಸಲ್ಲಿಕೆ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಇವರಿಗೆ ಸಂಬಂಧಿಸಿದಂಥ ಸ್ಟ್ರಾಟಜಿಗೆ ನೋಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಂಡಿರುವಂಥ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ಇದೆ. ಮೊದಲನೇದಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರು ಪಡೆದಿದ್ದಾರೆ. ನವೆಂಬರ್ 1, 2022ರಂದು ಮರಣೋತ್ತರವಾಗಿ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ನೋಡ್ರಿ. ಯಾವಾಗಂದರೆ 2022 ನವೆಂಬರ್ 1ನೇ ತಾರೀಕರಂದು. ಅದೇ ರೀತಿಯಾಗಿ ಬಸವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ, ಬಸವ ಶ್ರೀ ಪ್ರಶಸ್ತಿ. 2021ನೇ ಸಾಲಿನ ಈ ಒಂದು ಪ್ರಶಸ್ತಿ ಮರಣೋತ್ತರವಾಗಿ ಮೇ 3, 2022ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ ನೋಡ್ರಿ. ಅದರ ರೀತಿಯಾಗಿ ಗೌರವ ಡಾಕ್ಟರೇಟನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ತೀವಿ. ಮಾರ್ಚ್ 22, 2022ರಂದು ಮೈಸೂರು ವಿಶ್ವವಿದ್ಯಾಲಯದಿಂದ 102ನೇ ಘಟಿಕೋತ್ಸವದಲ್ಲಿ ಈ ಒಂದು ಗೌರವ ಡಾಕ್ಟರೇಟನ್ನು ಇವರಿಗೆ ನೀಡಲಾಯಿತು, ಪುನೀತ್ ರಾಜ್ಕುಮಾರ್ ಅವರಿಗೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಟ್ಟದ ಹೂ ಚಿತ್ರದ ನಟನಿಗೆ ಇವರಿಗೆ ಅತ್ಯುತ್ತಮ ಬಾಲನಟ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬೆಟ್ಟದ ಹೂ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂವಿ ಚಲನಚಿತ್ರ ಅಂತಲೇ ಹೇಳ್ತೀವಿ ನೋಡಿ. ಅದಕ್ಕೆ ಇವರು ಬಾಲನಟ ಎಂಬ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸ್ದ ಪ್ರಶ್ನೆ ಇದೆ ನೋಡಿ. ಇತ್ತೀಚೆಗೆ UAEಯ ಒಂದು ಫುಜೈರ ತೈಲ ನಿಲ್ದಾಣದ ಮೇಲೆ ಡ್ರೋನ್ ದಾಳಿ ನಡೆದಾಗ ಅಲ್ಲಿಂದ ಸುರಕ್ಷಿತವಾಗಿ ಪಾರಾಗಿ ಬಂದ ಭಾರತದತ್ತ ಹೊರಟ ಕಚ್ಚಾ ತೈಲ ಟ್ಯಾಂಕರ್ನ ಹೆಸರೇನು ಅಂತ ಕೇಳಿದ್ದಾರೆ ನೋಡ್ರಿ. ಇತ್ತೀಚೆಗೆ ಏನಾಯ್ತು ಅಂದರೆ UAEದಲ್ಲಿ ಈ ಒಂದು ಫುಜೈರ ತೈಲ ನಿಲ್ದಾಣದಲ್ಲಿ ಡ್ರೋನ್ ದಾಳಿಯಾಗಿದೆ. ಅಲ್ಲಿಂದ ಏನಪ್ಪ ಅಂತಂದರೆ ಭಾರತದತ್ತ ಒಂದು ಹೊರಟು ಅಂದರೆ ಕಚ್ಚಾ ತೈಲ ಟ್ಯಾಂಕರ್ ಬಂದಿದೆ. ಅದರ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜಗ್ಗಾ ಲಾಡ್ಕಿ ಏನಪ್ಪ ಅಂತಂದರೆ ಈ ಒಂದು ತೈಲದ ಒಂದು ಟ್ಯಾಂಕರ್ನ ಹೆಸರಾಗಿದೆ ನೋಡಿ. ಸರಿಯಾದ ಉತ್ತರ ಜಗ್ಗಾ ಲಾಡ್ಕಿ ನೋಡಿ. ಮಾರ್ಚ್ 14, 2026ರಂದು UAEಯ ಒಂದು ಫುಜೈರಾದಲ್ಲಿ ಡ್ರೋನ್ ದಾಳಿ ನಡೆದಾಗ ಭಾರತದ ಗ್ರೇಟ್ ಈಸ್ಟರ್ನ್ ಶಿಪ್ನಲ್ಲಿ ಒಡೆತನದ ಈ ಒಂದು ಹಡಗು ತೈಲ ತುಂಬಿಕೊಂಡು ಕುಳಿತಿತ್ತು ಅಂತ ಹೇಳ್ಬೋದು. ತೈಲ ತುಂಬಿಕೊಳ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಯಾವುದು? ಜಗ್ಗಾ ಲಾಡ್ಕಿ. ಈಗ ಅದು ಭಾರತ ದೇಶಕ್ಕೆ ಬಂದಿದೆ. ಇದು 80,800 ಮೆಟ್ರಿಕ್ ಟನ್ ಮರ್ಬಲ್ ಮತ್ತು ಕಚ್ಚಾ ತೈಲ
ದೊಂದಿಗೆ ಗುಜರಾತ್ನ ಮಂದ್ರಾ ಬಂದರಿಗೆ ಪ್ರಯಾಣ ಬೆಳೆಸಿದೆ ಅಂತಲೇ ಹೇಳ್ತೀವಿ. ಅದೇ ರೀತಿಗೆ ಹರ್ಮುಜ್ ಜಲಸಂಧಿಯ ಮೂಲಕ LPG ಸಾಗಿಸುತ್ತಿದ್ದ ಶಿವಲಿಕ್ ಮತ್ತು ನಂದದೇವಿ ಹಡಗುಗಳು ಕೂಡ ಸುರಕ್ಷಿತವಾಗಿ ಭಾರತದ ಕಡೆಗೆ ಬಂದಿದ್ದಾವೆ. ನೋಡಿ, ಈ ಹರ್ಮುಜ್ ಜಲಸಂಧಿ ಹೆಚ್ಚಿಗೆ ಫೇಮಸ್ ಆಗ್ತಾಯಿದೆ. ಇದರ ಮೇಲೆ ಪ್ರಶ್ನೆ ಆಗುತ್ತೆ ನೋಡ್ರಿ. ಹರ್ಮುಜ್ ಜಲಸಂಧಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ನ್ಯೂಸಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕಾಗಿ ಮುಂದಿನ ಪರೀಕ್ಷೆಗಳಲ್ಲಿ ಬರುವ ಸಾಧ್ಯತೆ ಇರ್ತದೆ. ಅಲ್ಲೇಸಿಂದ ಬಂದಂಥ ಹಡಗುಗಳ ಹೆಸರು ಕೇಳಬಹುದು. ಶಿವಲಿಕ್ ಇದೆ ಮತ್ತು ನಂದದೇವಿ ಇದೆ ನೋಡಿ. ಶಿವಲಿಕ್, ನಂದದೇವಿ ಮತ್ತೆರಡು ಹಡಗುಗಳು ಮತ್ತೆ ಕಚ್ಚಾ ತೈಲವನ್ನು ತೆಗೆದುಕೊಂಡು LPGಯನ್ನು ತೆಗೆದುಕೊಂಡು ಭಾರತದತ್ತ ಬರುತ್ತಿವೆ. ಹರ್ಮುಜ್ ಜಲಸಂಧಿ ಬಗ್ಗೆ ಸ್ಟ್ರಾಟಜಿಕಲಿ ಇದೆ ನೋಡಿ. ಭೌಗೋಳಿಕ ಮಹತ್ವ ನೋಡೋದಾದರೆ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯನ್ನು ಸಂಪರ್ಕಿಸುವ ಒಂದು ಪ್ರಮುಖ ಜಲಮಾರ್ಗನೇ ಅಂತ ಹೇಳ್ಬೋದು. ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಇಲ್ಲಿ ಒಮನ್ ಕೊಲ್ಲಿ ಇದೆ, ಇಲ್ಲಿ ಪರ್ಷಿಯನ್ ಕೊಲ್ಲಿ ಇದೆ. ಇದು ಇರಾನ್ ದೇಶ, ಇಲ್ಲಿ ಒಮನ್ ದೇಶ ಇದೆ. ಒಮನ್ ದೇಶ ಇದು. ಇಲ್ಲಿ UAE ದೇಶ ಕಂಡು ಬರ್ತೀವಿ ನೋಡ್ರಿ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ ನಡುವೆ ಏನಪ್ಪ ಅಂತಂದರೆ ಈ ಹರ್ಮುಜ್ ಜಲಸಂಧಿ ಕಂಡು ಬರ್ತದೆ ನೋಡ್ರಿ. ಪ್ರಪಂಚದ ಅತಿ ಮುಖ್ಯವಾದ ತೈಲ ಸಾಗಾಣಿಕೆ ಮಾರ್ಗವಾಗಿದೆ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ತೈಲ ಒಂದು ಸಾಗಾಣಿಕೆ ಆಗುವಂಥ ಮಾರ್ಗ ಇದಾಗಿದೆ. ಭಾರತ ತನ್ನ ಅಗತ್ಯದ 82% ಕಚ್ಚಾ ತೈಲ ಮತ್ತು 60% LPGಯನ್ನು ಆಮದು ಮಾಡಿಕೊಳ್ಳುತ್ತದೆ. ಇದರ ಬಹುಪಾಲು ಈ ಮಾರ್ಗದಿಂದಲೇ ಬರುತ್ತದೆ ಅಂತಲೇ ಹೇಳ್ಬೋದು. ಈ ಹರ್ಮುಜ್ ಜಲಸಂಧಿಯಿಂದ ಭಾರತ ಏನಪ್ಪ ಅಂತಂದರೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತದೆ. ಜೊತೆಗೆ ಈ ಒಂದು LPG ಏನಿದೆ, ಆ ಒಂದು LPG ಕೂಡ ಈ ಒಂದು ಮಾರ್ಗದಿಂದಲೇ ಬರ್ತದೆ ಅಂತಲೇ ಹೇಳ್ತೀವಿ ನೋಡಿ. ಮುಂದಿನ ಒಂದು ಪ್ರಶ್ನೆ ದಡ ನೋಡ್ರಿ. ಇದು ದಡ ಸೇರಿಸು ತಂದೆ ಎಂಬ ಒಂದು ಸಣ್ಣ ಕಥನ ಸಂಕಲನಕ್ಕಾಗಿ 2025 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ಕನ್ನಡದ ಲೇಖಕ ಯಾರು? ದಡ ಸೇರಿಸು ತಂದೆ ಎಂಬ ಒಂದು ಕಥನ ಸಂಕಲನಕ್ಕಾಗಿ 2025 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಯಾರಿಗೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮರೇಶ್ ನುಗೋಡೋಣಿ ಅವರಿಗೆ ಏನಪ್ಪ ಅಂತಂದರೆ 2025 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅವರ ಒಂದು ಕೃತಿ ಯಾವುದಪ್ಪ ಅಂತಂದರೆ ದಡ ಸೇರಿಸು ದೇವರೇ ಅಥವಾ ತಂದೆ ಅಂತ ಹೇಳ್ಬೋದು. ದಡ ಸೇರಿಸು ತಂದೆ ಎಂಬ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ನೋಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಕೂಡ ಪ್ರಶ್ನೆ ಈಗಾಗಲೇ ಆಲ್ರೆಡಿ ಆಗಿದ್ದಾವೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಮರೇಶ್ ನುಗೋಡೋಣಿ ಅವರ ಒಂದು ಕಥೆಗಳು ಕಲ್ಯಾಣ ಕರ್ನಾಟಕದ ಭಾಗದ ಈ ಒಂದು ಜನರ ಜೀವನವನ್ನು ವಿವರಿಸ್ತದೆ ಅಂತ ಹೇಳ್ತೀವಿ. ಕಲ್ಯಾಣ ಕರ್ನಾಟಕದ ಭಾಗದ ಜನರ ಜೀವನ. ಕೊಂಕಣ ಭಾಷೆಗಿದೆ ನೋಡಿ. ಕೊಂಕಣಿ ಕಾವ್ಯಂ ರೂಪಾಣಿ ಅನಿ ರೂಪಕಂ ಎಂಬ ಒಂದು ವಿಮರ್ಶಾ ಕೃತಿಗಾಗಿ ಹೆನ್ರಿ ಮೆಡೋನ್ಸಾ ಅವರಿಗೂ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ತೀವಿ. ಕೊಂಕಣಿ ಭಾಷೆಯ ಒಂದು ಯಾರಿಗೆ? ಹೆನ್ರಿ ಮೆಡೋನ್ಸಾ ಅವರಿಗೆ. ಯುವ ಪುರಸ್ಕಾರಕ್ಕೆ ಯಾರಿಗೆ ನೀಡಲಾಗಿದೆಪ್ಪ ಅಂತಂದರೆ ಆರ್ ದಿಲೀಪ್ ಕುಮಾರ್ ಅವರ ಒಂದು ಪಚ್ಚೆಯ ಜಗುಲಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಒಲಿದಿದೆ ನೋಡ್ರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಅಂದರೆ ಅಮರೇಶ್ ನುಗೋಡೋಣಿ ಅವ್ರಿಗೆ ನೀಡಿದರೆ, ಯುವ ಪುರಸ್ಕಾರ ಒಂದು ನೀಡಿದಂಥ ಯಾರಿಗೆ ಪಡೆದುಕೊಂಡಿದ್ದಾರೆ ಅಂದರೆ ದಿಲೀಪ್ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಅವರ ಒಂದು ಕೃತಿ ಯಾವುದಪ್ಪ ಅಂತಂದರೆ ಪಚ್ಚೆಯ ಜಗುಲಿ ಎಂಬ ಒಂದು ಕೃತಿಗೆ ಈ ಒಂದು ಯುವ ಪುರಸ್ಕಾರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ದಿಲೀಪ್ ಕುಮಾರ್ ಅವರು. ಸ್ಟ್ರಾಟಜಿಕಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಮಾಹಿತಿ ಇದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸ್ಥಾಪನೆ ಅಂದರೆ 1954ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತದೆ. ಇದು ಬಹುಮಾನ ವಿಜೇತರಿಗೆ ಏನಪ್ಪ ಅಂತಂದರೆ 1 ಲಕ್ಷ ರೂಪಾಯಿ ನಗದು ನೀಡುತ್ತದೆ. ಜೊತೆಗೆ ತಾಮ್ರದ ಫಲಕ ಮತ್ತು ಶಾಲನ್ನು ಕೂಡ ನೀಡಲಾಗುತ್ತದೆ ಅಂತ ಹೇಳ್ಬೋದು ಬಹುಮಾನ. ಈ ಭಾಷೆಗಳು ಭಾರತದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿರುವ 22 ಭಾಷೆಗಳು ಹಾಗೂ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಸೇರಿದಂತೆ ಒಟ್ಟು 24 ಭಾಷೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಯಾವುದಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಓಕೆ, ಒಟ್ಟು ಎಷ್ಟು ಭಾಷೆಗಳಿಗೆ? 24 ಭಾಷೆಗಳನ್ನು ನೀಡ್ತಾರೆ. ಮೊದಲನೇದು ಯಾವ ಅಂದರೆ 22 ಭಾಷೆಗಳು ಇರ್ತವೆ 8ನೇ ಸೂಚಿಯಲ್ಲಿ ಕಂಡುಬರುವು. ನಂತರ ಇಂಗ್ಲೀಷ್ ಆಗಿರ್ಬೋದು ಮತ್ತು ರಾಜಸ್ಥಾನಿ ಅಂತ ಹೇಳ್ತೀವಿ. ಅವೆರಡು ಭಾಷೆಗಳಿಗೆ ಸೇರಿ ಒಟ್ಟು 24 ಭಾಷೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಕನ್ನಡದ ಮೊದಲ ವಿಜೇತರು ಯಾರತ್ತು ನೋಡೋದಾದರೆ 1955ರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು
ಅವರ ಒಂದು ಕೃತಿಗೆ ಯಾವುದಪ್ಪ ಅಂತಂದರೆ ಶ್ರೀ ರಾಮಾಯಣಂ ದರ್ಶನಂ ಎಂಬ ಒಂದು ಮಹಾಕಾವ್ಯಕ್ಕೆ ಈ ಒಂದು ಕನ್ನಡದ ಮೊದಲ ವಿಜೇತರಾಗಿದ್ದಾರೆ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ವೃತ್ತಿಪರ ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿದ ಒಲಿಂಪಿಕ್ಸ್ನ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ತಾರೆ ಯಾರು? ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಒಂದು ಒಲಿಂಪಿಕ್ನ ಬ್ಯಾಡ್ಮಿಂಟನ್ನ ತಾರೆ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಸೈನಾ ನೆಹ್ವಾಲ್. ಸೈನಾ ನೆಹ್ವಾಲ್ರವರು ಏನಪ್ಪ ಅಂತಂದರೆ ಇತ್ತೀಚೆಗೆ ಬ್ಯಾಡ್ಮಿಂಟನ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇವರು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಒಂದು ಬ್ಯಾಡ್ಮಿಂಟನ್ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು ಸೈನಾ ನೆಹ್ವಾಲ್ ಅವರು. ಸರಿಯಾದ ಉತ್ತರ ಸೈನಾ ನೆಹ್ವಾಲ್ ನೋಡ್ರಿ. ತೀವ್ರವಾದ ಮಂಡಿ ನೋವು ಮತ್ತು ಸಂಧಿವಾತದಿಂದ ಬಳಲುತ್ತಿದ್ದ 35 ವರ್ಷದ ಸೈನಾ ನೆಹ್ವಾಲ್ರವರು ಇತ್ತೀಚೆಗೆ ಒಂದು ಪ್ಯಾಡ್ಕಾಸ್ಟ್ ಒಂದರಲ್ಲಿ ತಮ್ಮ ನಿವೃತ್ತಿಯನ್ನು ಖಚಿತಪಡಿಸಿದ್ದಾರೆ. ಸೈನಾ ನೆಹ್ವಾಲ್ರವರು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ ನೋಡ್ರಿ. ಅವರ ಕೊನೆಯ ಬಾರಿಗೆ ಜೂನ್ 2023 ಒಂದು ಸಿಂಗಾಪುರ್ ಓಪನ್ನಲ್ಲಿ ಸ್ಪರ್ಧೆ ಮಾಡಿದ್ದರು. ಯಾವಾಗ 2023ರಲ್ಲಿ. ಭಾರತದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಜನಪ್ರಿಯಗೊಳಿಸಿದ ಪ್ರಮುಖ ರೂವಾರಿ ಇವರಾಗಿದ್ದಾರೆ ಅಂತಲೇ ಹೇಳ್ತೀವಿ. ಸೈನಾ ನೆಹ್ವಾಲ್ರವರು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಈಗ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನೋಡ್ರಿ. ಸ್ಟ್ರಾಟಜಿಕಲ್ಲಿ ಸೈನಾ ನೆಹ್ವಾಲ್ರವರ ಒಂದು ಐತಿಹಾಸಿಕ ಸಾಧನೆ ಬಗ್ಗೆ ಇದೆ. ಅವರು 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಕಂಚಿನ ಪದಕ ಗೆದ್ದಿರ್ತಾರೆ ನೋಡ್ರಿ. ಒಲಿಂಪಿಕ್ಸ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಮೊದಲ ಪದಕ ಪಡೆದುಕೊಂಡಿರ್ತಾರೆ. ಯಾವುದಪ್ಪ ಅಂತಂದರೆ ಕಂಚಿನ ಪದಕ. ನಂತರ 2015ರಲ್ಲಿ BWF ರ್ಯಾಂಕಿಂಗ್ನಲ್ಲಿ ಕೂಡ ಅವರು ಆಟವನ್ನು ಆಡಿರ್ತಾರೆ. ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಸೈನಾ ನೆಹ್ವಾಲ್ರವರು. ಪ್ರಶಸ್ತಿಗಳು ನೋಡೋದಾದರೆ ಒಟ್ಟು ಇವರಿಗೆ 24 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನೀಡಲಾಗಿದೆ. 10 ಸೂಪರ್ ಸೀರೀಸಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ ರಾಷ್ಟ್ರೀಯ ಗೌರವವನ್ನು ಕೂಡ ನೀಡಲಾಗಿದೆ ನೋಡಿ. ಅರ್ಜುನ್ ಪ್ರಶಸ್ತಿ ನೀಡಿದ್ದಾರೆ 2009ರಲ್ಲಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇವರಿಗೆ 2010ರಲ್ಲಿ ನೀಡಲಾಗಿದೆ. ಮತ್ತು ಪದ್ಮಭೂಷಣ ಪ್ರಶಸ್ತಿ 2016ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2016ರಲ್ಲಿ ನೋಡ್ರಿ ಪದ್ಮಭೂಷಣ ಪ್ರಶಸ್ತಿ. ಇವು ಏನಪ್ಪ ಅಂತಂದರೆ ಈ ಸೈನಾ ನೆಹ್ವಾಲ್ರವ್ರಿಗೆ ಪಡೆದಂಥ ಪ್ರಮುಖ ಪ್ರಶಸ್ತಿಗಳಾಗಿರ್ತವೆ. ಜೊತೆಗೆ ಇವರ ಐತಿಹಾಸಿಕ ಸಾಧನೆ ಕೂಡ ಇದೆ ನೋಡಿ. ಕಂಚಿನ ಪದಕ ಗೆದ್ದ ಮೊದಲ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರಾಗಿದ್ದರು ನೋಡ್ರಿ. ಕೊನೆಯದಾಗಿ ಪ್ರಮುಖ ಆನ್ಲೈನರ್ಸ್ ಇದ್ದಾವೆ ನೋಡ್ರಿ. 2026ರ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಸಿಕ್ಕಿದಂಥ ಹಾಲಿವುಡ್ನ ಪ್ರತಿಷ್ಠಿತ ಆಸ್ಕರ್ನ ಇನೋ ಮೆಮೋರಿಯಂ ವಿಭಾಗದಲ್ಲಿ ಕನ್ನಡ ದಿಗ್ಗಜ ನಟಿಯಾಗಿರುವಂಥ ಬಿ ಸರೋಜಾ ದೇವಿ ಮತ್ತು ನಟ ಧರ್ಮೇಂದ್ರ ಅವರಿಗೆ ಗೌರವ ಕೂಡ ಸಲ್ಲಿಸಿಗೆಸಿಂದ ಏನು ಮಾಡಿದ್ದಾರೆ ಅಂದರೆ 2026ರ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಆರ್ಥಿಕತೆ ಬಗ್ಗೆ ನೋಡೋಣ. SC/ST ಮತ್ತು ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸುವ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಮರುರೂಪಿಸುವುದಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ನೋಡಿರಿ. ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಪುಣೆಯ CSIR NCR ಸಂಸ್ಥೆಯು ಹಸಿರು ಇಂಧನವಾದ ಡೈಮಿಥೈಲ್ ಈಥರ್ ತಂತ್ರಜ್ಞಾನವನ್ನು ಕೈಗಾರಿಕಾ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದೆ. ಪುಣೆ ರಾಜ್ಯ ನೋಡ್ರಿ. ಅದೇ ರೀತಿಯಾಗಿ ಕ್ರೀಡೆ ಕೊಟ್ಟಿದ್ದಾರೆ. ಮುಂದಿನ ಒಂದು ಆನ್ಲೈನರ್ಸ್ ಬೆಂಗಳೂರಿನ IISc ಪ್ರಾಧ್ಯಾಪಕಿಯಾಗಿರುವ ಅರ್ಪಿತಾ ಪಾತ್ರ ಅವರು ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ ಆಗಿರುವಂಥ ಮೌಂಟ್ ಓಜೋಸ್ ಡೆಲ್ ಸಲಾಡೋ ಏರಿ ಸಾಧನೆ ಮಾಡಿದ್ದಾರೆ. ಮೌಂಟ್ ಓಜೋಸ್ ಡೆಲ್ ಸಲಾಡೋ ಎಂಬ ಒಂದು ಪರ್ವತನ ಏರಿ ಸಾಧನೆ ಮಾಡಿದಂತ ಹೇಳ್ಬೋದು ಅರ್ಪಿತಾ ಅವರು. ಇವರು IISc ಅವರ ಪ್ರಾಧ್ಯಾಪಕಿ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಅರ್ಪಿತಾ ಅವರು ಇತ್ತೀಚೆಗೆ ಮೌಂಟ್ ಓಜೋಸ್ ಡೆಲ್ ಸಲಾಡೋ ಎಂಬ ಒಂದು ಪರ್ವತನ ಏರಿ ಸಾಧನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ರಿ. ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇವಾಗಿರ್ತವೆ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಕೊನೆಯದಾಗಿ ಲೈಕ್ ಮಾಡಿ ಹೋಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.